ನೋಡಿ 6 1 ಏನ್ ಕೊಟ್ಟಿದ್ದಾರೆ. An isosceles triangle has perimeter 30 centimeter and each of the equal sides is 12 centimeter. Find the area of the triangle ಅಂತ ಕೊಟ್ಟಿದ್ದಾರೆ. ನೋಡಿ ಐಸೋಸ್ಲೆಸ್ ಟ್ರಯಾಂಗಲ್ ಅಂದ್ರೆ ಏನು, ಟೂ ಸೈಡ್ಸ್ ಈಕ್ವಲ್ ಇರ್ತವೆ ಅಂತ ಅರ್ಥ. ಸೊ ಅವರು ಅದೇ ಕೊಟ್ಟಿದ್ದಾರೆ. ಈಕ್ವಲ್ ಸೈಡ್ಸ್ ಎಷ್ಟಿದಾವೆ, 12 12 ಅಂತ ಕೊಟ್ಟಿದ್ದಾರೆ. ಪೆರಿಮೀಟರ್ ಕೊಟ್ಟಿದ್ದಾರೆ. ಇನ್ನ ಒಂದ್ ಸೈಡ್ ಕೊಟ್ಟಿಲ್ಲ. ಫೈಂಡ್ ದ ಏರಿಯಾ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ನಾವು ಸೀದೆಲ್ಲ ಒಂದು ಸೈಡ್ ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ನಮ್ಗೆ ಈಸಿ ಆಗುತ್ತೆ ಫೈಂಡ್ ಔಟ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಸಮ್ ಆಫ್ 3 ಸೈಡ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ. ಅದರಲ್ಲಿ 2 ಸೈಡ್ಸ್ ಕೊಟ್ಟಿದ್ದಾರೆ, ಒಂದ್ ಸೈಡ್ ಕೊಟ್ಟಿಲ್ಲ. ಸೊ ನೋಡಿ ಎಷ್ಟಾಗುತ್ತೆ, 12 ಪ್ಲಸ್ 12 24 ಪ್ಲಸ್ ಸಿ ಆಯ್ತು. ಆದ್ರೆ ಪೆರಿಮೀಟರ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 30 ಇಸ್ ಈಕ್ವಲ್ಸ್ ಟು 24 ಪ್ಲಸ್ ಸಿ. ಹಂಗ್ ಬರೆದ್ರು ಒಂದೇ, 24 ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 30 ಬರೆದ್ರು ಒಂದೇ. ಸೊ ಸಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಆಗ ಈ 24 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಮೈನಸ್ ಆಯ್ತು. ಸೊ 30 ಮೈನಸ್ 24 6 ಬಂತು. ಸೊ ಏನ್ ಹೇಳ್ಬೋದು ನಾವು, 6 ಇಸ್ ಈಕ್ವಲ್ಸ್ ಟು 6 ಆಯ್ತು. ಈಗ ನಾವೇನ್ ಫೈಂಡ್ ಔಟ್ ಮಾಡ್ಕೋಬೇಕು, ಎಸ್ ಫೈಂಡ್ ಔಟ್ ಮಾಡ್ಕೋಬೇಕು ಅಲ್ವಾ. ಹೀರೋನ್ಸ್ ಫಾರ್ಮುಲಾನಲ್ಲಿ ನಮ್ಗೆ ಎಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಮ್ಗೆ ಏರಿಯಾ ಫೈಂಡ್ ಔಟ್ ಮಾಡಕ್ ಬರುತ್ತೆ. ಸೊ ಎಸ್ ಇಸ್ ಈಕ್ವಲ್ಸ್ ಟು ಪೆರಿಮೀಟರ್ ಅಪಾನ್ 2. ಪೆರಿಮೀಟರ್ ಕೊಟ್ಟಿದ್ದಾರೆ 30 ಅಪಾನ್ 2, ಪೆರಿಮೀಟರ್ ಅಲ್ಲಿ ಹಾಫ್ ಅಂತ. ಸೊ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 15 ಬಂತು. ಎಸ್ ಇಸ್ ಈಕ್ವಲ್ಸ್ ಟು 15 ಬಂತು. ಸೊ ಯೂಸಿಂಗ್ Heron's formula, area is equals to S into S minus A into S minus B into S minus C. S ಏನ್ ಬಂದಿದೆ ನಮ್ಗೆ, 15 ಬಂದಿದೆ. ಸೊ 15 ಮೈನಸ್ ಎ ಏನಿದೆ, 12 ಇದೆ. ಅಗೇನ್ ಎಸ್ ಮೈನಸ್ ಬಿ ಅಂದ್ರೆ 15 ಮೈನಸ್ 12 ಆಗುತ್ತೆ. ಸೊ ಸೇಮ್ ಇರೋದ್ರಿಂದ ಇನ್ನೊಂದು ಎಸ್ ಮೈನಸ್ ಸಿ ಅಂದ್ರೆ 15 ಮೈನಸ್ ಸಿ ಎಷ್ಟು ಬಂತು ನಮ್ಗೆ, 6 ಬಂದಿದೆ. ಸೊ 6 ಹಾಕೋಣ. ಈಗ ನೋಡಿ 15 ಹಾಗೆ ಇಡೋಣ, ಇಂಟು 15 ಮೈನಸ್ 12 ಎಷ್ಟು ಬರುತ್ತೆ, 3 ಬಂತು. ಇಂಟು ಅಗೇನ್ 15 ಮೈನಸ್ 12 is 3 ಇಂಟು 15 ಮೈನಸ್ 6 is 9 ಬರುತ್ತಲ್ವಾ. ಸೊ 9. ಈಗ ನೋಡಿ 15ಗೆ ಫ್ಯಾಕ್ಟರ್ಸ್ ಏನ್ ಬರುತ್ತೆ, 3 ಇಂಟು 5 ಬರುತ್ತೆ. ಅಗೇನ್ 3 ಇಂಟು 3. ಈ 9ಗೂ ನಾವು 3 ಇಂಟು 3 ಬರಿಬೋದಲ್ವಾ. ನೋಡಿ ಈಗ ಪೇರ್ ಮಾಡೋಣ. ಇಲ್ಲಿ ಒಂದು ಪೇರ್ ಆಯ್ತು, ಇಲ್ಲಿ ಒಂದು ಪೇರ್ ಆಯ್ತು. ಸೊ 1 3 ಇನ್ನೊಂದು 3, 2 3 ಹೊರಗಡೆ ಬಂತು. ಸೊ ರೂಟ್ ಅಲ್ಲಿ ಏನು ಉಳಿಯತ್ತೆ, 3 5 15 ಅಂದ್ರೆ 3 3 9 ರೂಟ್ 15 ಬಂತು. ಏನಂತ ಹೇಳ್ಬೋದು, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ಕೇಳಿದಾರಲ್ವಾ. ಸೊ ಏರಿಯಾ ಇಸ್ ಈಕ್ವಲ್ಸ್ ಟು 9 ರೂಟ್ 15. ಯೂನಿಟ್ಸ್ ಏನಿದೆ, ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಸ್ಕ್ವೇರ್ ಈಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್.